ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ ಒಂದು ಮಾತಿದೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ. ಇದರ ಒಂದು ಅರ್ಥ ತಿಳಿಸ್ಕೊಡಿ ಇವತ್ತಿನ ವಿಡಿಯೋನಲ್ಲಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಬಹುಶಃ ಕೆಲವೊಂದು ಸನ್ನಿವೇಶಗಳಲ್ಲಿ ಆಗ್ತವೆ. ಇದು ಸಾತ್ವಿಕರಿಗೂ ಅಪ್ಲೈ ಆಗುವಂಥದ್ದು. ಬಹಳ ನೋವಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅಮಾಯಕರಾಗಿರ್ತಾರೆ, ಸಾತ್ವಿಕರಾಗಿರ್ತಾರೆ, ಬಲಾಢ್ಯರು. ಅವ್ರ ಮೇಲೆ ಮತ್ತು ದಾಳಿ ಮಾಡ್ತಾರೆ. ಪಾಪ ಅವರು ಎಲ್ಲೋ ಒಂದು ಪ್ರಕೋಷ್ಠಕ್ಕೆ ಸಂಬಂಧಪಟ್ಟವರು. ಅಂತಹದ್ರಲ್ಲಿ ಇದ್ದು ಬಹಳ ನೊಂದಿರ್ತಕ್ಕಂಥದ್ದು. ಅವ್ರ ಮೇಲೆ ನೀವು ಮತ್ತು ಅಮಾನುಷವಾಗಿ ಯಾವ ರೀತಿ ನಿಮಗೊಂದು ರೀತಿಯಾಗಿ ಅವರನ್ನು ಚುಚ್ಚಿ ಮಾತಾಡೋದು ಅಥವಾ ಏನೋ ಒಂದು ರೀತಿಯಲ್ಲಿ ಹಿಂಸೆ ಕೊಡುವಂಥದ್ದು ನಿಮಗೆ ಚೆಲ್ಲಾಟ. ಅವರಿಗೆ ಪ್ರಾಣ ಸಂಕಟ ಅಂತಂದರೆ ಬಹುಶಃ ಅವ್ರು ಹೊಟ್ಟೆಗೆ ದುಡ್ಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಹೊಟ್ಟೆಗೆ ಆಗ್ತಿಲ್ಲ. ಎರಡನೇ ಮಕ್ಕಳು ಸಾಕೋದಿದೆ ಅದರಲ್ಲಿ. ಸಾಕೋದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿದೆ ಅದರಲ್ಲಿ. ಮಕ್ಕಳಿಗೆ ದೊಡ್ಡವರನ್ನಾಗಿ ಮಾಡೋದಿದೆ ಅದರಲ್ಲಿ. ಅದರಲ್ಲೂ ಮಕ್ಕಳನ್ನು ಕೆಟ್ಟವರನ್ನಾಗಿಸದೆ ಬುದ್ಧಿವಂತರಾಗಿ ಮಾಡಿಕೊಳ್ಳೋದು ನೋಡ್ಕೊಳ್ಳೋದಿದೆ ಅದರಲ್ಲಿ. ಇದಕ್ಕೆ ಅವಕಾಶವೇ ಕೊಡದೆ, ಅವ್ರದ್ದು ತಪ್ಪು ಇರದೆ ನೀವು ಮತ್ತು ಅವ್ರನ್ನ ಚುಚ್ಚುತ್ತಾ ಇರ್ತೀರಿ. ಅಂದರೆ ಆವಾಗ ಕಚ್ಚಿ ಬರೋದು. ಈ ಒಂದು ಬೆಕ್ಕು ಹೇಗೆ ಇಲಿಗೆ ಕೊಡ್ತಾ ಇರುತ್ತೆ ಕಾಟ, ಹಾಗೆ ಕೊಟ್ಟು ಬರೋಂಥದ್ದು. ಅದಕ್ಕೆ ಈ ಬಲಹೀನರನ್ನು ಬಲಾಢ್ಯರು ಹೊಡೆದು ಬಿಡುತ್ತಾರೆ. ಬಲ ಇಲ್ಲ ಅವನಿಗೆ. ಪಾಪ ಯಾವುದರಲ್ಲೂ ಬಲ ಇಲ್ಲ. ಹಣದಲ್ಲೂ ಬಲ ಇಲ್ಲ, ಬಲದಲ್ಲೂ ಬಲ ಇಲ್ಲ, ಬುದ್ಧಿಯಲ್ಲೂ ಬಲ ಇಲ್ಲ, ವಿದ್ಯೆಯಲ್ಲೂ ಬಲ ಇಲ್ಲ, ಎಂತಹದ್ರಲ್ಲೂ ಬಲ ಇಲ್ಲದವ. ಅವನ ಮೇಲೆ ಇವನಿಗೆ ಯಾವುದೊಂದು ದರ್ಪ ಇದೆ. ಅಂತಹ ಬಲಹೀನನನ್ನು ಈ ಬಲವಂತ ಹೊಡೆದಾಕಿದ್ರೆ, ಏ ಬಲವಂತ, ನಿನ್ನನ್ನು ಒಂದು ದಿವಸ ಭಗವಂತ ಹೊಡೆದಾಕ್ತಾನೆ. ನಾನ್ಸೆನ್ಸ್, ಜ್ಞಾಪಕ ಇಟ್ಕೊಂಡಿರೋ. ಇದ್ದದ್ದೇ ನಿನಗದು. ಆದರೆ ಇಲ್ಲಿ ಒಂದು ಬಾರಿ ಈ ನೀವು ಕೇಳಿದ ಪ್ರಶ್ನೆಗೆ ದ್ರೌಪದಿ ದೇವಿ ದುಶ್ಯಾಸನ ಆಕೆಯ ವಸ್ತ್ರಾಪಹರಣವನ್ನು ಮಾಡ್ತಿರಬೇಕಾದ್ರೆ, ಅಂತಹ ದುಶ್ಯಾಸನ ವಸ್ತ್ರಾಪಹರಣವನ್ನು ಮಾಡ್ತಿರಬೇಕಾದ್ರೆ ಆ ರಾಜಸಭೆಯಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಇನ್ನು ಕೌರವರ ಸೈನ್ಯವೇ ಎಲ್ಲರೂ ಕೂಡ, ದುರ್ಯೋಧನ, ದುಶ್ಯಾಸನಾದಿ ಅವರ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ವೈಭವಪೇತವಾಗಿರ್ತಕ್ಕ ಅಲಂಕಾರ ಮಂಟಪದೊಂದಿಗೆ ಇರಬೇಕಾದರೆ ಇವರೆಲ್ಲರೂ ಆಹಾಹ ನಗುತ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಆನಂದವಾಗಿದ್ದಾರೆ, ಅದ್ವಿತೀಯವಾಗಿದ್ದಾರೆ. ಆ ಮಗು ಪೈನ್ ಗೊತ್ತಾಗುತ್ತಲ್ಲ, ಹೆಣ್ಣು ಮಗುವಿಗೆ ಹಾಗೆ ಮಾಡಿದಾಗ ಎಷ್ಟು ದುಃಖ ಇರುತ್ತೆ ಆ ಮಗುವಿಗೆ. ಇವರು ಎಲ್ರಿಗೂ ಕೂಡ ಚೆಲ್ಲಾಟ. ಆ ದ್ರೌಪದಿಗೆ ಪ್ರಾಣ ಸಂಕಟ ಆಗ್ತಾ ಇದೆ. ಯಾರಾದರೂ ಒಬ್ಬರು, ಇಷ್ಟು ಜನ ವಯಸ್ಸಾಗಿರೋದಾರಲ್ಲಿ ಎಲ್ಲರೂ ಕೂಡ ಖುಷಿಯನ್ನೇ ಸಂತೋಷವನ್ನೇ ವ್ಯಕ್ತಪಡಿಸ್ತಿದ್ದಾರಲ್ಲಿ, ಖುಷಿಯನ್ನೇ ಸಂತೋಷವನ್ನೇ ಸಮುಜಾಯಿಸ್ತಿದ್ದಾರಲ್ಲಿ. ಇಂತಹದ್ರಲ್ಲಿ ಕೃಷ್ಣ ಭಗವಂತ ಆ ಮಗುವಿಗೆ ನೆರವಾದ. ಇನ್ನಾಲೆ ನಡೆಯಿತು, ಏನೇನೋ ಆಯಿತು, ಇವೆಲ್ಲವೂ ಕೂಡ. ಆದರೆ ಇನ್ನು ಕೊನೆ ಕ್ಷಣಗಳು ಅಂತಂದರೆ ಯಾರದ್ದು? ಭೀಷ್ಮಾಚಾರ್ಯರು. ಅವರ ಶರಶೈಲ ಮಲಗಿರ್ತಾರಲ್ಲ, ಅವರು ವನವಾಸ ಮತ್ತೊಂದಿನದೆಲ್ಲವನ್ನು ಮುಗಿಸಾದ ಮೇಲೆ ಅವರು ಶರಶಯ್ಯಲ್ಲಿ ಮಲಗಿದ್ದಾಗ ಕೃಷ್ಣ ಒಂದು ಬಾರಿ, ದ್ರೌಪದಿ ಹೋಗಿ ಆ ತಾತನ ಮಾತಾಡ್ಸ್ಕೊಂಡು ಬಾ, ನಮ್ಮ ಧರ್ಮ ನಮ್ಮದಲ್ವಾ, ಹೋಗಿ ತಾತನ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿ ಹೋಗ್ತಾಳೆ. ಆ ಶರಶೈಲಿ ಮಲಗಿರುತ್ತಾರೆ. ಆವಾಗ ಒಳಗಡೆ ಬರ್ತಾಳೆ. ತಾತ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ ತಾತ? ಈಗ ನನ್ನ ಪ್ರಾಣಹರಣದ ಸಂದರ್ಭ ಅಮ್ಮ, ನಾನು ಹೇಗಿರ್ತೀನಿ ತಾಯಿ? ತಾತ ನಿಮಗೆ ನೆನಪಿದೆಯಾ, ನನಗೆ ವಸ್ತ್ರಾಪಹರಣ ಮಾಡುವಾಗ ನೀವೆಲ್ಲ ಅಲ್ಲಿದ್ರಲ್ಲ, ನೀವು ವಯಸ್ಸಾಗಿರ್ತಕ್ಕಂಥವ್ರು, ತಡಿಬೋದಿತ್ತಲ್ಲ ತಾತ, ಯಾಕೆ ತಡೆದಿಲ್ಲ ಅಂತ ಕೇಳುತ್ತಾಳೆ. ದ್ರೌಪದಿ ನೋವಿನಿಂದ, ಆವತ್ತು ನೋವಿನಿಂದ ಇದ್ಲು, ಈಗಲೂ ನೋವಿನಿಂದ ಕೇಳುತ್ತಾಳೆ. ಆಗ ತಾತ ಏನು ಹೇಳ್ತಾನೆ? ಭೀಷ್ಮ ತಾತ,
ಆತ ಹೇಳ್ತಾನಮ್ಮ, ನಾನು ಇದ್ದದ್ದು ದುರ್ಯೋಧನನ ಆಸ್ಥಾನದಲ್ಲಿ ಇದ್ದು ಅವನ ಕೊಟ್ಟಿರ್ತಕ್ಕಂತಹ ಆಹಾರ, ಅನ್ನ, ಆಕಾಂಕ್ಷೆಗಳೇನಿದ್ವೋ ಆ ಅನ್ನ ಆಹಾರಗಳಿಂದ ಸ್ವೀಕೃತವಾಗಿರ್ತಕ್ಕಂತಹ ಆ ಒಂದು ಅನ್ನ ಆಹಾರ ಬಂದಿರತಕ್ಕಂತಹದ್ರಿಂದ ರಕ್ತ ಇತ್ತಲ್ಲ, ಯಾವಾಗ ಅವನು ಕೊಟ್ಟ ಆಹಾರ ತಿಂದಿದ್ನೋ ಅದರಿಂದ ಉತ್ಪತ್ತಿಯಾಗಿರ್ತಕ್ಕಂಥ ರಕ್ತ ನನ್ನ ದೇಹದಲ್ಲಿತ್ತಲ್ಲ, ಆಗ ನನಗೆ ಅಹಂಕಾರಗಳಾಗಿತ್ತು. ನಿನ್ನನ್ನು ಕಾಪಾಡಕ್ಕೆ ಆಗ್ತಾ ಇರಲಿಲ್ಲ. ನಿಧಾನ ಗಮನಿಸ್ಬೇಕಿಲ್ಲಿ. ಅವನು ಕೊಟ್ಟ ಆಹಾರಾದಿಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ರಕ್ತ ಅವನಾಗೆ ನಡ್ಕೊಳ್ತಾ ಇದೆಯಂತೆ, ಕೆಟ್ಟದಾಗೇ ಇದೆ, ಹಾಗೇನು ಕಾಣಿಸ್ಲಿಲ್ಲ. ಈಗ ನೀನು ಕೇಳ್ತಾ ಇದೆಯಲ್ಲಮ್ಮ, ಈಗ ನಾನು ಸಂತೈಸ್ತೀನಿ, ಸೈರಣೆ ಮಾಡ್ತೀನಿ, ಸಹನೆಯಿಂದ ಕೇಳಿಸ್ಕೊತೀನಿ, ನಿನಗೆ ಸಹನೆ ಆಶೀರ್ವಾದನ ಮಾಡ್ತೀನಿ. ಯಾಕೆ ಗೊತ್ತೇನೋ, ಆ ರಕ್ತ ಪೂರ್ಣವಾಗಿ ಹೊರಟೋಗಿದೆ. ಆ ರಕ್ತ ನನ್ನ ದೇಹದಿಂದ ಈ ಬಾಣಗಳಿಂದ ಚುಚ್ಚಿ ಆ ರಕ್ತ ಹೊರಟೋಗಿದೆ. ಈಗ ನನಗೆ ಅಹಂಕಾರ ಇಲ್ಲ. ಒಳ್ಳೆ ಬುದ್ಧಿ, ಅಂದ್ರೆ ಚೇಂಜ್ ಆಗ್ಬಿಟ್ಟಿದ್ದಾರೆ ಅವರು. ಬಹಳಷ್ಟು ಬದಲಾವಣೆ. ಅದಕ್ಕೆ ನಾವು ತಿಂತಕ್ಕಂಥ ಆಹಾರಾದಿಗಳು ನಮಗೆ ಆಯಾಯ ಗುಣಗಳನ್ನು ಕೊಡುತ್ತಂತೆ. ಅದಕ್ಕೆ ಸಾತ್ವಿಕ ಆಹಾರವನ್ನೇ ವೈದ್ಯ ಲೋಕದಲ್ಲೂ ಕೂಡ ನಿಮಗೆ ಕೊಡುವಂಥದ್ದು. ವೈದ್ಯರು ಕೂಡ ಹೇಳ್ತಕ್ಕಂತಹ ಸಾತ್ವಿಕ ಆಹಾರಾದಿಗಳು ಕೊಟ್ಟಾಗ, ನೀವು ತಗೊಂಡಾಗ ಅಂತಹ ಹಿಂಸಾತ್ಮಕ ಗುಣಗಳು ನಿಮಗೆ ಬರೋದಿಲ್ಲ. ನೋಡಿ, ಈಗ ಕಾಪಾಡ್ಲಿಕ್ಕೆ ಹೋಗ್ತಾನೆ, ಇವನ ಶಕ್ತಿನೇ ಇಲ್ಲ. ಆಗ ಈ ಬುದ್ಧಿ ಇರಬೇಕಾಗಿತ್ತು, ಆ ಮಗುನ ಕಾಪಾಡ್ಬೋದಾಗಿತ್ತು. ಅದಕ್ಕಾಗಿಯೇ ನೀವು ಹೇಳಿದ್ರಲ್ಲ, ಆ ಚೆಲ್ಲಾಟ ಅದು ನಿನಗೊಂದು ದಿನ ಇದ್ದದ್ದೇ, ನಿನಗೊಂದು ದಿನ ಈ ಪ್ರಾಣ ಸಂಕಟ ಇದ್ದದ್ದೇ. ಆವತ್ತು ನಿನಗೆ ಚೆಲ್ಲಾಟ, ಆ ಮಗುವಿಗೆ ಸಹ ಪ್ರಾಣ ಸಂಕಟ, ಈಗ ನಿನಗೆ ಪ್ರಾಣ ಸಂಕಟ. ಆ ಮಗು ನಿನ್ನ ಬಂದು ವಿಚಾರಿಸಿದಾಳೆ, ಅವಳಿಗೆ ವಾಟ್ಸಪ್ ಇಲ್ಲ, ಆಶೀರ್ವಾದ ಮಾಡು ದ್ರೌಪದಿಗೆ. ಇದು ತಾಯಿ, ನಾವು ಏನೇ ಆಗಿದ್ದರೂ ಕೂಡ ಸತ್ಯಂಬದ ಧರ್ಮಂಚರ ನಡೆದುಕೊಂಡ್ರೆ ಮಾತ್ರ ನಿನ್ನ ಜೀವನ ಪುನರುಜ್ಜೀವನವಾಗಲಿದೆ. ಖಂಡಿತ ಗುರುಗಳೇ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ, ಇದರ ಒಂದು ಕತೆ ಮುಖಾಂತರ ತುಂಬಾ ಅದ್ಭುತವಾಗಿತ್ತು ನೀವು ತಿಳಿಸಿದಂತಹ ವಿಚಾರಗಳು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಬಹಳ ದಿನಗಳಿಂದ ನಾವು ಕೂಡ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ಯಾವತ್ತು ಬರಬೇಕಾಗತ್ತೆ, ಎಲ್ಲಿ ಬರಬೇಕಾಗತ್ತೆ ಅಂತ ಯೋಚನೆ ಮಾಡ್ತಿರೋರಿಗೆ ಇದು ಒಂದೇ ಒಂದು ಸುವರ್ಣ ಅವಕಾಶ ಇದೆ. ಮಾರ್ಚ್ 31ನೇ ತಾರೀಕು ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.